ರಾಜ್ಕುಮಾರಿನ ಹುಡ್ಕೊಂಡು 7 ಸಮುದ್ರ ದಾಟಿ ಹೋಗ್ತಾನೆ. ಏರೋಪ್ಲೇನ್ ಅಲ್ಲ? ಹಾಗೆಲ್ಲ ಏರೋಪ್ಲೇನ್ ಇರ್ಲಿಲ್ಲ ಪುಟ್ಟ. ಮತ್ತೆ ಸಮುದ್ರ ದಾಟ್ಕೊಂಡು ಹೇಗೆ ಹೋಗ್ತಿದ್ದ? ಶಿಪ್ ಅಲ್ಲ? ಶಿಪ್ ಇರ್ಲಿಲ್ಲ. ಹಾಗೆಲ್ಲ ಒಂದು ಮ್ಯಾಜಿಕ್ ಚಾಪೆ ಇತ್ತು. ಅದ್ರ ಮೇಲೆ ಕುತ್ಕೊಂಡು ಆಬ್ರಕದಾಬ್ರಾ ಹಿಡಿದ್ರೆ ಹಾಕೋ ಕೆಳಗೆ. ನೋಡಿ ಯಾಸ್ಮಿನ್ ಅವರೇ, ಮಧ್ಯರಾತ್ರಿ ಮನೆಗೆ ನುಗ್ಗಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವು ಡಿಫೆನ್ಸ್ ಆಫೀಸ್ನಲ್ಲಿ ಕೆಲಸ ಮಾಡೋರು, ಇದನ್ನ ಅಷ್ಟು ಹಗುರವಾಗಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅವನು ಯಾರು ಅಂತ ನೀವು ಹೇಳಲೇಬೇಕು. ನನ್ನ ಗಂಡ ರಾಹುಲ್. ವಾಟ್? ನಿಮ್ ಗಂಡನಾ? ಆದ್ರೆ ನನ್ಗೆ ಆಶ್ಚರ್ಯ ಆಗ್ತಿರೋದು ಅದಕ್ಕಲ್ಲ. ಮತ್ತೆ ಇದು ನಂಬೋಂತ ವಿಷಯ ಅಲ್ಲ. ಏನಾಯ್ತು ಹೇಳಿ. ಈ ಘಟನೆ ನಡೆದಿದ್ದು 6 ತಿಂಗಳ ಹಿಂದೆ. ಒಂದಿನ ಮನೆಯಲ್ಲಿ ನಾನು ರಾಹುಲ್ಗೋಸ್ಕರ ಕಾಯ್ತಾ ಇದ್ದೆ. ಆಗ ಅವನು ದಾರಿಲಿ ಫೋನ್ ಮಾಡಿದ್ದ. ಹಲೋ ರಾಹುಲ್, ಎಷ್ಟೊತ್ತು ನಾನು ನಿಮಗೆ ಕಾಯ್ತಾ ಇದ್ದೀನಿ. ಸಾರಿ ಚಿನ್ನ, ಆಫೀಸಲ್ಲಿ ತುಂಬ ಕೆಲಸ, ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡೆ. ಆದರೆ ಏನು ಮಾಡೋದು? ನೀವು ನಿಮ್ಮ ಕೆಲಸನು. ಮನೇಲೊಬ್ಳು ಹೆಂಡತಿ ಮಗಳು ಕಾಯ್ತಿರ್ತಾಳೆ ಅಂತ ನಿಮಗೆ ಮರ್ತೇ ಹೋಗುತ್ತಲ್ವಾ? ಯಾಕೋ ಹಾಗಂತೀಯ? ನಿಮ್ಮಿಬ್ಬರನ್ನು ನೋಡಬೇಕು ಅಂತ ಎಷ್ಟು ಫಾಸ್ಟಾಗಿ ಬರ್ತಾ ಇದ್ದೀನಿ ಗೊತ್ತಾ? ನೋಡಿ, ದಾರಿಯಲ್ಲಿ ಹುಷಾರು. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ರಾಹುಲ್, ರಾಹುಲ್, ಏನಾಯ್ತು? ರಾಹುಲ್, ರಾಹುಲ್, ಬೇಡಮ್ಮ, ಹತ್ರ ಹೋಗ್ಬೇಡಮ್ಮ, ಹತ್ರ ಹೋಗ್ಬೇಡ. ಮುಖ ಎಲ್ಲ ಸುಟ್ಟು ಕರ್ಕಿ ಹಾಕಿದೆ ಬಾ. ನಿನ್ ಕೈಲಿ ನೋಡಕ್ಕಾಗಲ್ಲ ಬಾ. ಕೈಗೆ ಮಗ ಹೋಗ್ತಾ ಇದೆ. ಅದೇ ಸಮಾಧಾನ ಪಡ್ಕೊತಾ ಇದ್ದೀನಿ.
ಬೇಡಮ್ಮ, ಏನ್ ಮಾಡಕ್ಕಾಗತ್ತೆ? ಎಲ್ಲ ನಮ್ಮ ಹಳೆ ಮನೆ ತಡಿ ನೋಡ್ಬೇಡ ನೀವು. 6 ತಿಂಗಳ ಹಿಂದೆನೆ ನನ್ನ ಗಂಡ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು, ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಕಾರಲ್ಲಿ ಇದ್ದಿದ್ದು ನಿಮ್ ಗಂಡನೇ ತಾನೆ? ಹೌದು, ಆ ಕಾರ್ ನನ್ನ ಗಂಡ ರಾಹುಲ್ದೆ. ಪ್ಯಾಂಟ್, ಶರ್ಟ್, ಶೂಸ್, ರಿಂಗ್ ಎಲ್ಲ ಅವಂದೆ. ಆ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದ ಅವನೇ ಅನ್ನೋದ್ರೆ ಯಾವುದೇ ಅನುಮಾನ ಇಲ್ಲ. ಮತ್ತೆ ನಿನ್ನೆ ನಿಮ್ಮ ಮನೆಗೆ ಬಂದಿರೋ ವ್ಯಕ್ತಿ ಯಾರು? ನಿಮ್ಮ ಹಸ್ಬೆಂಡ್ಗೆ ಯಾರಾದ್ರು ಬ್ರದರ್ಸ್ ಇದ್ದಾರಾ? ಐ ಮೀನ್ ಟ್ವಿನ್ಸ್? ಎಲ್ಲ ಅವರೊಬ್ಬರೇ ಮಗ. ವಿಚಿತ್ರವಾಗಿದೆ. ರಾಹುಲ್ ತರ ಇರೋ ವ್ಯಕ್ತಿನ ಮುಂಚೆ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ, ಒಬ್ರು ಹಾಗೆ ಇನ್ನೊಬ್ರು ಇರೋಕ್ ಹೇಗ್ ಸಾಧ್ಯ? ಇರ್ತಾರೆ ಅಂತ ಸಾಕಷ್ಟು ಉದಾಹರಣೆಗಳಿದೆ. ಅವ್ನು ಯಾರೇ ಇರಲಿ, ನಿಮ್ಮ ಮನೆಗೆ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಮತ್ತೆ ಯಾಕೆ ಅನ್ನೋದು ನಮಗೆ ಗೊತ್ತಾಗಲೇಬೇಕು. ಈ ದರಿದ್ರ ಕಾಲ್ ಈಗಲೇ ಬರ್ಬೇಕಾ? ಹಲೋ, ತುಂಬ ಟೆನ್ಷನಲ್ಲಿದೆಯಾ ಅಂತ ನನಗೆ ಗೊತ್ತು. ಕಣ್ಮುಂದೆ ಮಗಳು ಕಿಡ್ನ್ಯಾಪ್ ಆದರೆ ಯಾವ ತಾಯಿಗಾದರೂ ಟೆನ್ಷನ್ ಆಗೇ ಆಗುತ್ತೆ. ಯಾರು ನೀನು? ನಾನು ಯಾರು ಅನ್ನೋದು ಆಮೇಲೆ. ಮೊದಲು ನಾನು ಹೇಳೋದನ್ನ ಕೇಳು. ಕೇಳದೆ ಇದ್ರೆ ನಿನ್ನ ಮಗಳು. ಇಲ್ಲ, ಕೇಳ್ತೀನಿ. ಏನು ಹೇಳು? ನಿನ್ನ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. CID ಪೊಲೀಸು ಅಂತ ಏನಾದರೂ ಹೋದರೆ. ಬೇಡ, ಯಾರಿಗೂ ಹೇಳಲ್ಲ. ದಯವಿಟ್ಟು ನನ್ನ ಪಿಂಕಿಗೆ ಏನು ಮಾಡಬೇಡ ಪ್ಲೀಸ್. ಅಪ್ಪಿ ತಪ್ಪಿ ಯಾರಿಗಾದರೂ ಈ ವಿಷಯ ಗೊತ್ತಾದರೆ ಪಿಂಕಿ ಜೀವ ಉಳಿಯೋದಿಲ್ಲ. CID ಅವ್ರು ಕೇಳಿದ್ರು ಬಾಯ್ ಬಿಡಬಾರ್ದು. ಏನೋ? ಇಲ್ಲ, ಯಾರಿಗೂ ಹೇಳಲ್ಲ. ನಿನ್ಗೇನ್ ಬೇಕು ಹೇಳು. ಅದನ್ನ ಮತ್ತೆ ಹೇಳ್ತೀನಿ, ಹುಷಾರಾಗಿರು. ಹಲೋ. ರಾಹುಲ್ ಹೆಸರಲ್ಲಿ 50 ಲಕ್ಷ ಇನ್ಶೂರೆನ್ಸ್ ಇತ್ತು. 50 ಲಕ್ಷ? ಅಷ್ಟೊಂದು ದೊಡ್ಡ ಅಮೌಂಟ್ಗೆ ಇನ್ಶೂರೆನ್ಸ್ ಮಾಡಿಸಿರೋದು ಸ್ವಲ್ಪ ಆಶ್ಚರ್ಯ ಅನ್ಸಲ್ವಾ? ಅಷ್ಟೇ ಅಲ್ಲ, ಪಾಲಿಸಿ ಮೆಚ್ಯೂರ್ ಆಗ್ತಾ ಇದ್ದಾಗೆ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಾಮಿನಿ ಯಾರು? ರಾಹುಲ್ ಸತ್ ನಂತರ ಆ ಹಣ ಯಾರಿಗೆ ಸಿಕ್ಕಿದೆ? ಆಬ್ವಿಯಸ್ಲಿ ಅವ್ನ ಹೆಂಡತಿಗೆ ಸಿಕ್ಕಿರುತ್ತೆ. ಇಲ್ಲ, ಅಷ್ಟು ಹಣಕ್ಕೂ ನಾಮಿನಿ ರಾಹುಲ್ ತಂದೆ ಶ್ರೀನಿವಾಸ್. ಮಗ ಸತ್ತು ಕೆಲವು ದಿನಗಳಲ್ಲೇ 50 ಲಕ್ಷನ ಕ್ಲೈಮ್ ಮಾಡಿದ್ದಾರೆ. ಅಷ್ಟೊಂದು ಹಣ ಇನ್ಶೂರೆನ್ಸಿಂದ ಬಂದಿದೆ, ಅದು ಪಾಲಿಸಿ ಮೆಚ್ಯೂರ್ ಆಗ್ತಾ ಇದ್ದಾಗೆ. ಇದು ಸ್ವಲ್ಪ ವಿಚಿತ್ರ ಅನ್ಸಲ್ವಾ? ಅಂದ್ರೆ ಹಣಕ್ಕೋಸ್ಕರ ಅಪ್ಪನೇ ಮಗನ ಸಾಯಿಸಿದ್ದಾರೆ ಅಂತೀರ ರಫೀಕ್? ನಾಟ್ ಎಕ್ಸಾಕ್ಟ್ಲಿ. ಈ ಆಕ್ಸಿಡೆಂಟ್ ಹಿಂದೆ ಹಣ ಇರ್ಬೋದೇನೋ ಅಂತ ಚಾನ್ಸಸ್ ಇದೆ. ಆದರೆ ಮೊದಲು ರಾಹುಲ್ ಸತ್ತಾಗ ನಡೆದಿದ್ದ ಆಕ್ಸಿಡೆಂಟಾ ಅಥವಾ ಕೊಲೆನಾ ಅಂತ ತಿಳ್ಕೋಬೇಕು. ನನಗನ್ಸತ್ತೆ ಇದರಿಂದ ತುಂಬ ರಹಸ್ಯಗಳಿದೆ. ನನ್ನ ಮಾತು ಕೇಳೋದಕ್ಕೆ ಇಷ್ಟೊಂದು ಆತ್ರನ ನಿನಗೆ ಯಾಸ್ಮಿನ್? ನೀವು ಯಾರೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ನಿಮ್ಗೇನು ಬೇಕು? ನನಗೆ ಬೇಕಾಗಿರೋದ್ರ ಲಿಸ್ಟು ತುಂಬ ದೊಡ್ಡದೇ ಇದೆ. ಅದರಲ್ಲಿ ಮೊದಲನೇದನ್ನು ಹೇಳ್ತೀನಿ, ಕೇಳು. ನನ್ನ ಮಗುಗೇನೂ ಆಗಿಲ್ಲ ತಾನೆ? ಎಲ್ಲಿವರೆಗೂ ನೀನು ನನ್ನ ಮಾತು ಕೇಳ್ತೀಯೋ ಅಲ್ಲಿವರೆಗೂ ಏನೂ ಆಗಲ್ಲ. ಕೇಳದೆ ಇದ್ರೆ ಪಿಂಕಿ ಜೀವಕ್ಕೆ ನಾನು ಗ್ಯಾರಂಟಿ ಕೊಡಲ್ಲ. ಬೇಡ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಏನು ಮಾಡಬೇಕು ಅದನ್ನು ಹೇಳು. ಮೊದಲು CID ನಿನ್ನಿಂದ ದೂರ ಇರಬೇಕು.
ನಿನ್ನೆ ರಾತ್ರಿ ಅವ್ರು ನಿಮ್ಮ ಮನೆಗೆ ಬಂದಿದ್ರು ಅಂತ ನಂಗೆ ಗೊತ್ತಾಯ್ತು. ಯಾರೋ ನಿನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ನೀನು ಕಂಪ್ಲೇಂಟ್ ಕೊಟ್ಟಿದ್ದೆ. ಆ ವಿಷಯದಲ್ಲಾಗಲಿ ಮಗು ಕಿಡ್ನಾಪ್ ವಿಷಯದಲ್ಲಾಗಲಿ CID ಇನ್ವೆಸ್ಟಿಗೇಷನ್ ಮಾಡಬಾರ್ದು. ಅವ್ರೇನಾದರೂ ಮನೆಗೆ ಬಂದರೆ ನಿನ್ನೆ ರಾತ್ರಿ ನಿಮ್ಮ ಮನೆಗೆ ಯಾರೂ ಬಂದಿಲ್ಲ, ಕೊಲೆ ಪ್ರಯತ್ನ ನಡೆದಿಲ್ಲ, ಎಲ್ಲ ನಿನ್ನ ಭ್ರಮೆ ಅಂತ ಹೇಳಬೇಕು. ಒಟ್ಟಿನಲ್ಲಿ ಮತ್ತೆ ನಿನ್ನ ವಿಷಯದಲ್ಲಿ CID ತಲೆ ಹಾಕಬಾರ್ದು. ಗೊತ್ತಾಯ್ತಾ? ಗೊತ್ತಾಯ್ತು. ಆದ್ರೆ ನನ್ನ ಮಗು ಹಲೋ ಹಲೋ ನೀವಾ? ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಡ್ಯೂಟಿ. ಇಟ್ಸ್ ಓಕೆ, ಬನ್ನಿ. ಆಮೇಲೆ ಬೇರೆ ಯಾರಾದರೂ ನಿಮಗೆ ಕಾಲ್ ಮಾಡೋದಾಗ್ಲಿ ಅಥವಾ ಮನೆ ಸುತ್ತಮುತ್ತ ಅನುಮಾನಾಸ್ಪದವಾಗಿ ಓಡಾಡೋದಾಗ್ಲಿ ನಡೆದಿದ್ಯಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾನೇ ಕನ್ಫ್ಯೂಸ್ ಮಾಡಿಕೊಂಡು ನಿಮಗೆ ತೊಂದರೆ ಕೊಟ್ಬಿಟ್ಟೆ. ನೋಡಿ, ದಯವಿಟ್ಟು ಇದನ್ನೆಲ್ಲ ಇಲ್ಲೇ ನಿಲ್ಲಿಸಿ, ಮುಂದುವರಿಸ್ಬೇಡಿ. ನೋಡಿ, ಯಾಕೆ ಹಾಗೆ ಮಾತಾಡ್ತೀರಾ? ಅಪರಾಧ ನಡೆದ ಮೇಲೆ ಕ್ರಮ ತಗೊಳ್ಳೋದಕ್ಕಿಂತ ಅಪರಾಧ ನಡೀದೇ ಇರೋ ನೋಡ್ಕೊಳೋದು ಒಳ್ಳೇದಲ್ವಾ? ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾನು ನಿಮಗೆ ವಿಷಯನ ನಿಮಗೆ ತಿಳಿಸ್ಬಾರ್ದಿತ್ತೋ ಏನೋ. ನೋಡಿ, ನಾವು ಈ ಕೇಸ್ನ ಸ್ಟಡಿ ಮಾಡಿದ ಪ್ರಕಾರ ಇದು ನೀವು ಅಂದ್ಕೊಂಡಷ್ಟು ಸುಲಭವಾಗಿಲ್ಲ. ನಮಗೇನೆ ಗೊತ್ತಿಲ್ದಿರೋ ಕೆಲವು ಕನೆಕ್ಷನ್ಸ್ಗಳು ಇದರಲ್ಲಿ ತುಂಬ ಇದೆ. ಅಂಥದ್ದೇನಿದೆ? ನಿಮ್ಮ ಗಂಡ ರಾಹುಲ್ ಹೆಸರಲ್ಲಿ 50 ಲಕ್ಷ ಇನ್ಶೂರೆನ್ಸ್ ದುಡ್ಡಿದೆ. ಅದಕ್ಕೆ ನಾಮಿನಿ ನೀವಲ್ಲ. ಇದು ನಿಮ್ಗೆ ಆಶ್ಚರ್ಯ ಅನಿಸ್ಲಿಲ್ವಾ? ರಾಹುಲ್ ಇನ್ಶೂರೆನ್ಸ್ ಮಾಡಿಸಿದ್ದು ನನಗೆ ಗೊತ್ತೇ ಇರಲಿಲ್ಲ. ತೀರ್ಕೊಂಡ್ಮೇಲೆ ಗೊತ್ತಾಯ್ತು ಅದಕ್ಕೆ ಮಾವ ನಾಮಿನಿ ಅಂತ. ನೀವು ಅದರಲ್ಲಿ ಭಾಗ ಕೇಳಲಿಲ್ವಾ? ನನಗದ್ರ ಅಗತ್ಯ ಇರಲಿಲ್ಲ. ಈ ಆಕ್ಸಿಡೆಂಟ್ ಬಗ್ಗೆ ನಿಮಗೆ ಯಾವಾಗಾದ್ರೂ ಅನುಮಾನ ಬಂದಿತ್ತಾ? ಅನುಮಾನ ಅಂದರೆ? ಅದು ಕೊಲೆ ಆಗಿರ್ಬೋದು ಅಂತ ಏನಾದರೂ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ಆಕ್ಸಿಡೆಂಟೇ, ಯಾವುದೇ ಅನುಮಾನ ಇಲ್ಲ. ನೋಡಿ, ದಯವಿಟ್ಟು ಅನಗತ್ಯ ಅನುಮಾನಗಳನ್ನ ಬಿಟ್ಬಿಡಿ. ಇದನ್ನೆಲ್ಲ ಇಲ್ಲೇ ನಿಲ್ಲಿಸಿ ಬೇರೆ ಕೇಸ್ನ ಹ್ಯಾಂಡಲ್ ಮಾಡಿ. ಸರಿ, ಆಯಿತು. ಕೊನೆಯದಾಗಿ ಒಂದು ಪ್ರಶ್ನೆ. ನಿಮ್ಮ ಮಾವ ಅಂದರೆ ರಾಹುಲ್ ತಂದೆ ಶ್ರೀನಿವಾಸ್ ಈಗ ಅವರೆಲ್ಲಿದ್ದಾರೆ? ಅವ್ರ ಅಡ್ರೆಸ್ ಬೇಕು. ಯಾಸ್ಮಿನ್ ಅವ್ರ ಬಿಹೇವಿಯರ್ನ ಗಮನಿಸಿದ್ರಾ? ಆಕೆ ತುಂಬ ನರ್ವಸ್ ಆಗಿರೋ ಹಾಗಿತ್ತು. ಏನೋ ಮುಚ್ಚಿಡ್ತಿದ್ದಾಳೆ ಅಂತ ನಂಗೆ ಅನ್ನಿಸ್ತು. ನನ್ಗನ್ಸತ್ತೆ ಆಕೆ ಯಾರೋ ಬೆದರಿಕೆ ಹಾಕಿರ್ಬೇಕು ಅಂತ. ಅದಕ್ಕೆ ಅವ್ರು ಈ ಕೇಸ್ನ ಮುಂದುವರ್ಸೋದು ಬೇಡ ಅಂತ ಹೇಳ್ತಾ ಇದ್ರು. ನಿನ್ನೆ ನಮ್ಮ ಜೊತೆ ಮಾತಾಡುವಾಗ ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದಾರೆ. ಆದರೆ ಈಗ ತುಂಬ ಹೆದರ್ಕೊಂಡಿರೋ ಹಾಗಿದೆ. ಈ ಯಾಸ್ಮಿನ್ ಹಿಂದೆ ಏನೋ ನಡೀತಿದೆ. ಅಥವಾ ಆಕೆಗೇನಾದ್ರೂ ಮಾನಸಿಕ ಕಾಯಿಲೆ ಇರ್ಬೋದಾ? ಹಾಗಿದ್ದವರು ತಮ್ಮ ಕಲ್ಪನೆನೇ ನಿಜ ಅಂತ ಭ್ರಮಿಸಿ ಅದನ್ನೇ ನಂಬ್ಕೊಂಡು ನಮ್ಮ ಸುತ್ತಮುತ್ತ ಇರೋರು ನಂಬಿಸ್ತಾರೆ. ಯಾಸ್ಮಿನ್ ಅವ್ರನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ರಫೇಕ್ ಸರ್, ಯಾಸ್ಮಿನ್ ಅವ್ರನ್ನ ಅಬ್ಸರ್ವ್ ಮಾಡಿ. ಅವ್ರ ಕಾಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಅವ್ರು ಯಾರಿಗೆ ಕಾಲ್ ಮಾಡಿದ್ರು, ಯಾರು ಅವ್ರಿಗೆ ಕಾಲ್ ಮಾಡಿದ್ರು, ಪ್ರತಿಯೊಂದು ಡೀಟೇಲ್ಸು ಕಲೆಕ್ಟ್ ಮಾಡಿ. ಶೋರ್ ಸರ್. ಕೇಳಿಸ್ತಾ? ಅಳ್ತಾ ಇದ್ದಾಳೆ. ಆದರೂ ಖುಷಿ ಪಡ್ಬೇಕು, ನಿನ್ನ ಮಗಳು ಇನ್ನೂ ಜೀವಂತವಾಗಿದ್ದಾಳೆ. CIDಗೆ ನೀನೇನು ಹೇಳಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇಲ್ಲ. ಗುಡ್. ನಿನ್ನಿಂದ ಇನ್ನೂ ಕೆಲಸ ಆಗಬೇಕು. ಏನು? ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ 1 ಕೋಟಿ ಕೊಡಬೇಕು. 1 ಕೋಟಿನ? ಯಾಕೆ? ನಿನ್ನ ಮಗು ಬೆಲೆ ಕಮ್ಮಿ ಆಯ್ತಾ? ಅಲ್ಲ, ಅದು 1 ಕೋಟಿ ಈಗ. ನನಗೆ ಗೊತ್ತು 1 ಕೋಟಿ ಹಾರ್ಡ್ ಕ್ಯಾಶ್ ನಿನ್ನ ಹತ್ರ ಇಲ್ಲ ಅಂತ.
ನೀನಿರೋ ಮನೆ ಮಾರಿದ್ರೆ ಏನಿಲ್ಲ ಅಂದರೂ 60 ಲಕ್ಷ ಬಂದೇ ಬರುತ್ತೆ. ಮಗಳಿಗೆ ಅಂತ ಒಂದು 15 ಲಕ್ಷ ಚಿನ್ನ ಮಾಡಿಸೇ ಇರ್ತೀಯ. ನಿನ್ನ ಕಾರು, ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಸೇರಿದ್ರೆ ಒಂದು 20ರಿಂದ 30 ಲಕ್ಷ ಬಂದೇ ಬರುತ್ತೆ. ಇದೆಲ್ಲದಕ್ಕಿಂತ ನಿನ್ನ ಮಗಳ ಜೀವನೇ ಹೆಚ್ಚು ಅಂತ ನಿನಗನ್ಸಿದ್ರೆ ನಾನು ಹೇಳ್ದಾಗ ಮಾಡು. ನಾಳೆ ಮಧ್ಯಾಹ್ನದವರೆಗೂ ನಿನಗೆ ಟೈಮ್ ಇದೆ. ನಿನ್ನ ಸಮಯ ಈಗ ಶುರುವಾಗುತ್ತೆ. ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್. ರಾಹುಲ್ ನಿಮ್ಮ ಒಬ್ಬನೇ ಮಗನಾ? ಹೌದು, ಆದ್ರೆ ಈಗ ಅವನು ಉಳಿದಿಲ್ಲ. ನಮಗೆ ಒಂದರ್ಥ ಆಗ್ತಿಲ್ಲ. ನಿಮ್ಗೆ 4 ತಿಂಗಳಿಂದ 50 ಲಕ್ಷ ರೂಪಾಯಿ ದುಡ್ಡು ಬಂತು. ಅದು ನಿಮ್ಮ ಮಗನ ಇನ್ಶೂರೆನ್ಸ್ ಹಣ. ಆದ್ರೆ ನೀವಿರೋ ಪರಿಸ್ಥಿತಿ ನೋಡಿದ್ರೆ ಹೆಣ್ಣು ಹೊನ್ನು ಮಣ್ಣು ಉಳಿಸ್ಕೊಳ್ಳೋಕೆ ಋಣ ಬೇಕು. ಅಂತ ಮಗನೇ ಉಳಿಲಿಲ್ಲ. ಇನ್ನ ಹಣ ಎಲ್ಲಿಂದ ಉಳಿತೆ ಹೇಳಿ? ನೀವು ಆ ದುಡ್ಡನ್ನ ಇನ್ಶೂರೆನ್ಸ್ ಕಂಪ್ನಿಯಿಂದ ತಗೊಂಡ್ರಿ. ನಮ್ಮ ಹತ್ರ ಅದಕ್ಕೆ ದಾಖಲೆಗಳಿದೆ. ಇನ್ಶೂರೆನ್ಸ್ ಕಂಪನಿಯಿಂದ ಹಣ ತಗೊಂಡಿದ್ದೇನೋ ನಿಜ. ಏನಾದ್ರೂ ವ್ಯವಹಾರ ಮಾಡೋಣ ಅಂತ ಕ್ಯಾಶ್ ಮಾಡ್ಕೊಂಬಂದು ಮನೆಯಲ್ಲಿ ಇಟ್ಟಿದ್ದೆ. ಆದ್ರೆ ಕಳ್ಳ! ಅಯ್ಯೋ, ಅಯ್ಯೋ, ಕಳ್ಳ! ಮಗನು ಹೋದ. ಅವನ ಹೆಸರಲ್ಲಿ ಬಂದಿರೋ ಹಣನೂ ಹೋಯ್ತು. ಕಳ್ತನ. ನಿಮ್ಮಲ್ಲಿ ದುಡ್ಡಿತ್ತು ಅಂತ ಯಾರಿಗೆ ಗೊತ್ತಿತ್ತು? ಯಾರೋ ನಿಮ್ಮ ಇನ್ಶೂರೆನ್ಸ್ ಹಣ ಬಂದಿದೆ ಅಂತ ಗೊತ್ತಿರೋರಿಗೆ ಕೆಲಸ ಮಾಡಿರ್ಬೇಕು. ನಿಮ್ಗೆ ಯಾರ ಮೇಲೆ ಅನುಮಾನ ಬರಲಿಲ್ವಾ? ಯಾರ ಮೇಲೆ ಅಂತ ಅನುಮಾನ ಪಡ್ಲಿ? ದುಡ್ಡು ಬಂದಿರೋ ವಿಷಯ ನನ್ನ ಸೊಸೆಗಲ್ದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊಸೆ ಅಂದ್ರೆ ರಾಹುಲ್ ಹೆಂಡತಿ ಯಾಸ್ಮನ್? ಹೌದು, ಅವಳೆ. ಮೊದಲು ಪ್ರೀತಿ ಇತ್ತ ನನ್ನ ಮಗನ ನನ್ನಿಂದ ಕಿತ್ಕೊಂಡ್ಲು. ಈಗ ಅವಳು ಅವನನ್ನು ಉಳಿಸ್ಕೊಳ್ಳಿಲ್ಲ. ಆ ಇನ್ಸೂರೆನ್ಸ್ ಹಣದ ವಿಚಾರದಲ್ಲಿ ನಿಮ್ಗೂ ಯಾಸ್ಮಿನ್ಗೆ ಏನಾದರೂ ಜಗಳ ಮನಸ್ತಾಪ ಏನಾದರೂ ಆಗಿತ್ತಾ? ನೇರವಾಗಿ ಏನು ಮನಸ್ತಾಪ ಆಗಿರ್ಲಿಲ್ಲ. ಆದ್ರೆ ಆ ದುಡ್ಡು ಅವಳು ಕೈಗೆ ಬರಲಿಲ್ಲ ಅಂತ ಅವಳು ಕೋಪ ಇತ್ತು. ಅವರೇ ಈ ಕಳ್ತನ ಏನಾದರೂ ಮಾಡಿಸಿರ್ಬೋದಾ? ಏನೋಪ್ಪ, ಎಲ್ಲ ದೇವರಿಗೆ ಗೊತ್ತು. ನಿಮ್ಮ ರಾಹುಲ್ಗೆ ಕ್ಲೋಸ್ ಫ್ರೆಂಡ್ ಅಥವಾ ಬೆಸ್ಟ್ ಫ್ರೆಂಡ್ ಅಂತ ಯಾರಾದ್ರೂ ಇದ್ದಾರಾ? ಫ್ರೆಂಡು ಅಂದ್ರೆ ದೀಪಕ್ ಅಂತ. ದೀಪಕ್? ನಾಳೆ ನಮ್ಮ ಕೈಗೆ ದುಡ್ಡು ಸಿಕ್ಕ ತಕ್ಷಣ ದುಬೈಗೆ ಹೋಗಿ ಸೆಟ್ಲ್ ಆಗಿಬಿಡೋಣ. ಹೇಗೂ ನಮ್ಮ ಮಾವ ಅಲ್ಲಿದ್ದಾರೆ. ಖಂಡಿತ ಹಾಗೆ ಮಾಡೋಣ. ಆಮೇಲೆ ನಮ್ಮನ್ನು ಯಾರೂ ಕೇಳೋರಿಲ್ಲ. ನಿಮ್ಗೇನು ಅನ್ಸುತ್ತೆ? ನಾಳೆ ಮಧ್ಯಾಹ್ನದೊಳಗೆ ಯಾಸ್ಮಿನ್ ಅಷ್ಟೊಂದು ಹಣನ ಅರೇಂಜ್ ಮಾಡ್ತಾಳ? ಮಗುಗೋಸ್ಕರ ತಾಯಿ ಏನು ಮಾಡಲ್ಲ ಹೇಳು? ಎಲ್ಲ ಒರಿಜಿನಲ್. ಏನು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಮೇಡಮ್. ಒಡವೆಗಳು, ಬಾಂಡ್ಸು, ಮನೆ ಪತ್ರ, ಕಾರು ಎಲ್ಲ ಇಲ್ಲೇ ಇದೆ. ಎಷ್ಟು ಹಣ ಸಿಗುತ್ತೆ ಅಂತ ಹೇಳ್ತೀರಾ? ಒಂದು ನಿಮಿಷ ಹೇಳ್ತೀನಿ ಮೇಡಮ್. ನೋಡಿ ಬೆಹನ್, ಏನೋ ಕಷ್ಟ ಅಂತ ಹೇಳ್ತಾ ಇದ್ದೀರಿ. ಎಲ್ಲ ಒಟ್ಟಿಗೆ ಸೇರಿಸಿ 75 ಲಕ್ಷ ಕೊಡ್ತೀನಿ. ಆದರೆ
ನನಗೆ ಕಡಿಮೆ ಅಂದ್ರೂ 1 ಕೋಟಿ ರೂಪಾಯಿ ಬೇಕು. ಅಷ್ಟೊಂದು ಆಗೋದಿಲ್ಲ ಬೆಹನ್. ನೋಡಿ, ನೀವು ಹ್ಞೂ ಅಂದರೆ ತಗೋತೀವಿ, ಇಲ್ಲ ಅಂದರೆ ಬಿಟ್ಬಿಡಿ, ನಾನು ಬರ್ತೀನಿ. 1 ನಿಮಿಷ ನಿಲ್ಲಿ. ಸರಿ, ಆದರೆ ಕ್ಯಾಶ್ ಈಗಲೇ ಬೇಕು. ಆಯ್ತಮ್ಮ, ಇನ್ನೊಂದು ಗಂಟೆ ಒಳಗೆ ನಿಮಗೆ ಕ್ಯಾಶ್ನ ಕಳಿಸ್ಕೊಡ್ತೀನಿ. ಬರ್ತೀನಿ. ಯಾರು ನೀವು? CID ಕರ್ನಾಟಕ. ಇದು ದೀಪಕ್ ಮನೆ ತಾನೆ? ಹೌದು. ಬನ್ನಿ ಹೊಳಗೆ. ರಾಹುಲ್ ಹಾಗೂ ದೀಪಕ್ ಬೆಸ್ಟ್ ಫ್ರೆಂಡ್ಸ್ ತಾನೆ? ಹಾ ಹೌದು. ನೀವು? ನಾನು ದೀಪಕ್ ವೈಫ್. ನಿಮಗೆ ಗೊತ್ತಿರಬೇಕು, ರಾಹುಲ್ 6 ತಿಂಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ತೀರ್ಕೊಂಡು. ಗೊತ್ತಿದೆ. ಆ ಆಕ್ಸಿಡೆಂಟ್ ನಡೆದಿನ ನಿಮ್ಮ ಗಂಡ ದೀಪಕ್ ಮತ್ತೆ ರಾಹುಲ್ ಭಾಳ ಸತಿ ಫೋನಲ್ಲಿ ಮಾತಾಡ್ಕೊಂಡಿದ್ರು. ನಮಗೆ ಆ ಆಕ್ಸಿಡೆಂಟ್ ಬಗ್ಗೆ ಡೌಟ್ ಇದೆ. ಅದಕ್ಕೆ ದೀಪಕ್ನ ವಿಚಾರಣೆ ಮಾಡಬೇಕಾಗಿತ್ತು. ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ? ಯಾಕೆ? ಅದು ಹಾಯ್ ದೀಪಕ್, ರೆಡಿನಾ? ಹಾಯ್ ರಾಹುಲ್, ನಾನು ರೆಡಿ. ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಹೊರಡೋಣವಾ? ಪ್ಲೀಸ್. ರೀ, ಮೊಬೈಲ್ ಮರ್ತೋಗ್ತಿದ್ದೀರಾ? ಥ್ಯಾಂಕ್ ಯು. ಹಾಯ್ ಶಾಲಿನಿ. ಹಾಯ್. ರಾತ್ರಿ ಊಟಕ್ಕೆ ನೀವಿಬ್ರು ಇಲ್ಲಿಗೆ ಬನ್ನಿ. ಖಂಡಿತ ಬರ್ತೀನಿ. ಬಾಯ್. ಬಾಯ್. ಅದೇ ಕೊನೆ. ದೀಪಕ್ ಮತ್ತೆ ಬರಲೇ ಇಲ್ಲ. ಎಲ್ಲಿಗೆ ಹೋದ್ರು ಅಂತಾನೂ ಗೊತ್ತಾಗಿಲ್ಲ. ಮತ್ತೆ ನೀವು ರಾಹುಲ್ನ ಕೇಳಿಲ್ವಾ? ಕೇಳಬೇಕು ಅನ್ಕೊಂಡೆ, ಆದರೆ ಅದೇ ದಿನ ರಾತ್ರಿ ರಾಹುಲ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು ಅಂತ ಗೊತ್ತಾಯ್ತು. ಆಮೇಲೆ ನಿಮ್ಮ ಗಂಡ ದೀಪಕ್ ಕೂಡ ನಿಮ್ಗೆ ಫೋನ್ ಮಾಡಿಲ್ವಾ? ಇಲ್ಲ, 6 ತಿಂಗಳಾಯ್ತು. ಎಲ್ಲೋದ್ರು ಅಂತಾನೂ ಗೊತ್ತಾಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ, ಆದರೆ ಅವ್ರಿಗೂ ಏನೂ ಸುಳಿವು ಸಿಕ್ಕಿಲ್ಲ. ಎಲ್ಲ ವಿಚಿತ್ರವಾಗಿದೆ. ದೀಪಕ್ ನಾಪತ್ತೆ ಆಗಿರೋ ದಿನನೇ ರಾಹುಲ್ ಆಕ್ಸಿಡೆಂಟ್ ಆಗಿದೆ. ಆ ದಿನನೇ ಇಬ್ರು ಜೊತೆಲೇ ಹೋಗಿದ್ದಾರೆ. ರಾಹುಲ್ ಆಕ್ಸಿಡೆಂಟ್ಗೂ ದೀಪಕ್ ಮಿಸ್ಸಿಂಗು ಏನೋ ಲಿಂಕ್ ಇರಬೇಕು. ಅಂದ್ರೆ ಸತ್ಯ ಏನೋ ಬೇರೆ ಇದೆ. ಹಲೋ, ಕ್ಯಾಶ್ ರೆಡಿ ಇದೆ ತಾನೆ? ಕ್ಯಾಶ್ ರೆಡಿ ಇದೆ. ಎಲ್ಲಿಗೆ ತರಬೇಕು? ಹೇಳ್ತೀನಿ. ಮೊದಲು ಕಿವಿಗೆ ಬ್ಲೂಟೂತ್ ಹಾಕು. ನಾನು ಲೈನಲ್ಲೇ ಇರ್ತೀನಿ. ಆಮೇಲೆ ಹೇಳ್ತಾ ಹೋಗ್ತೀನಿ ಎಲ್ಲಿಗೆ ಬರಬೇಕು ಅಂತ. ಅಲ್ಲಿಗೆ ಬಾ, ಫಾಸ್ಟ್. ಹಾಂ ಸರಿ.
ಹಾಕೊಂಡಿದ್ದೀನಿ ಹೇಳಿ. ಈಗ ನಾನು ಹೇಳೋದನ್ನ ಕೇಳಿಸ್ಕೊಂಡು ಹಾಗೆ ಮಾಡು. ಸರಿ, ಹಣ ಕೊಟ್ಟಿದ ತಕ್ಷಣ ನನ್ನ ಮಗಳು ಸಿಗ್ತಾಳೆ ತಾನೆ? ಮೊದಲು ನಾನು ಹೇಳ್ದ ಹಾಗೆ ಮಾಡು. ಫಲಾಫಲಗಳನ್ನು ದೇವ್ರ ಮೇಲೆ ದುಡ್ಡು ತಗೊಂಡು ಹೊರಡು. ಯಾರೋ ಬಂದರು ಅನ್ಸತ್ತೆ. ನಾನು ಲೈನಲ್ಲೇ ಇರ್ತೀನಿ, ಯಾರು ಅಂತ ನೋಡು. ಹುಷಾರಾಗಿರು. ನೀವು ನಮಗೆ ಗೊತ್ತಿತ್ತು ನೀವೀಗ CID ಎಕ್ಸ್ಪೆಕ್ಟ್ ಮಾಡಿರಲ್ಲ. ನೀನೇ ಕರ್ಸಿದ್ಯಾ? ಇಲ್ಲ, ನಿರೀಕ್ಷೆ ಮಾಡ್ತಿದ್ದಾಗ ಬರೋದೆ ನಮ್ಮ ಸ್ಪೆಷಾಲಿಟಿ. ನೀವು ನಮ್ಮನ್ನ ಎಷ್ಟು ದೂರ ಇರಿ ಅಂದ್ರು ನೀವು ನಮ್ಗೆ ಹತ್ರನೇ ಆಗ್ತಿದ್ದೀರ ನೋಡಿ. ಆದ್ರೆ ಈಗ ಬಂದಿದ್ದು ನಿಮ್ಗೆ ಬೇಕೋ ಬೇಡವೋ, ನಾವಂತೂ ರಾಹುಲ್ ಆಕ್ಸಿಡೆಂಟ್ ಬಗ್ಗೆ ತನಿಖೆ ಮಾಡೇ ಮಾಡ್ತೀವಿ. ಆದ್ರೆ ಆಕ್ಸಿಡೆಂಟ್ ಬಗ್ಗೆ ಈಗ ಯಾಕೆ ತನಿಖೆ ಮಾಡ್ತಿದ್ದೀರಾ? ಯಾಕೆ ಅಂದರೆ ಅದು ನಮಗೆ ಆಕ್ಸಿಡೆಂಟ್ ಅನ್ನಿಸ್ಲಿಲ್ಲ, ಅದು ಕೊಲೆ ಅಂತ ನಮಗೆ ಅನ್ನಿಸ್ತಾ ಇದೆ. ಕೊಲೆ? ಯಾರು ತಾನೇ ಕೊಲೆ ಮಾಡಕ್ ಸಾಧ್ಯ? ಯಾರು ಬೇಕಾದ್ರೂ ಮಾಡಿರ್ಬೋದು. ರಾಹುಲ್ ಫ್ರೆಂಡ್ ದೀಪಕ್ ನಿಮಗೆ ಗೊತ್ತು ತಾನೆ? ಹಾ ಗೊತ್ತು. ಅವನನ್ನ ನೀವು ಕೊನೆಗೆ ಭೇಟಿಯಾಗಿದ್ಯಾ ಅವಾಗ? ರಾಹುಲ್ ಸಾಯೋದಕ್ಕಿಂತ ಮುಂಚೆ. ಆಮೇಲೆ ಸಿಗ್ಲಿಲ್ವಾ? ಇಲ್ಲ. ರಾಹುಲ್ ಆಕ್ಸಿಡೆಂಟ್ ಆದ ದಿನಾನೇ ದೀಪಕ್ಕು ನಾಪತ್ತೆ ಆಗಿದ್ದಾನೆ. ಇವತ್ತಿಗೂ ಅವನು ಎಲ್ಲಿದ್ದಾನೆ ಅಂತ ಅವನ ಹೆಂಡತಿಗೂ ಗೊತ್ತಿಲ್ಲ. ಹೌದಾ? ನನಗೂ ಈ ವಿಷಯ ಗೊತ್ತೇ ಇಲ್ಲ. ರಾಹುಲ್ ಸಾವುಗೂ ದೀಪಕ್ ನಾಪತ್ತೆಗೂ ಏನೋ ಸಂಬಂಧ ಇರ್ಬೇಕಂತ ನಿಮ್ಗೆ ಈಗಲೂ ಅನ್ನಿಸ್ತಿಲ್ವಾ? ಇಲ್ಲ, ನನ್ಗೇನು ಗೊತ್ತಾಗ್ತಾ ಇಲ್ಲ. ಆದ್ರೆ ನಮಗೆಲ್ಲ ಗೊತ್ತಾಗ್ತದೆ. ಏನು? ರಾಹುಲ್ ಮತ್ತೆ ದೀಪಕ್ ಇವರಿಬ್ರಲ್ಲಿ ಯಾರು ಬೇಕಾದ್ರೂ ಕೊಲೆ ಆಗಿರ್ಬೋದು, ಯಾರು ಬೇಕಾದ್ರೂ ನಾಪತ್ತೆ ಆಗಿರ್ಬೋದು. ಅಂದ್ರೆ ರಾಹುಲ್ನ ದೀಪಕ್ ಕೊಲೆ ಮಾಡಿರ್ಬೋದು. ಕೊಲೆ ನಡೆದ ನಂತರ ಇನ್ಶೂರೆನ್ಸ್ ದುಡ್ಡನ್ನ ಕತ್ಕೊಂಡು ಹೋಗಿರ್ಬೋದು. ಅಥವಾ ಅಥವಾ ದೀಪಕ್ಕೆ ಕೊಲೆ ಆಗಿರ್ಬೋದು, ರಾಹುಲ್ ಅವನು ಕೊಲೆ ಮಾಡಿರ್ಬೋದು. ಏನು? ರಾಹುಲ್ ದೀಪಕ್ನ ಕೊಲೆ ಮಾಡೋದಾ? ಇದು ಹೇಗ್ ಸಾಧ್ಯ? ಎಲ್ಲ ಸಾಧ್ಯ. ಹೇಗೆ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ದೀಪಕ್ ಸತ್ತಿರೋದು ನಿಜ ಆದ್ರೆ ಒಂದು ಶಾಕಿಂಗ್ ಸತ್ಯ ಗೊತ್ತಾಗೋದು ಬಾಕಿ ಇದೆ. ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ರೆ ಅಥವಾ ಗೊತ್ತಾದ್ರೆ ನಮ್ಗೆ ಹೇಳಿ. ಹೇಳ್ತೀರಾ ತಾನೆ? ಹಾ, ಖಂಡಿತವಾಗ್ಲೂ ಹೇಳ್ತೀನಿ. ಸರಿ, ಹಾಗಾದ್ರೆ ನಾವಿನ್ನು ಬರ್ತೀವಿ. ಎಲ್ಲಿ ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ? ಟ್ಯೂಷನ್ಗೆ ಹೋಗಿದ್ದಾಳೆ ಅಂತ ಹೇಳು. ಟ್ಯೂಷನ್ಗೆ ಹೋಗಿದ್ದಾಳೆ? ಓ, ಐ ಸಿ. ಅಂತೂ CIDಗೆ ಚಳ್ಳೆ ಹಣ್ಣು ತಿನ್ನಿಸ್ದೆ ಬಿಡು. ಏ, ದುಡ್ಡು ಎಲ್ಲಿಗೆ ತರ್ಬೇಕು ಹೇಳು? ಮೊದಲು ನನಗೆ ನನ್ನ ಮಗಳು ಬೇಕಷ್ಟೇ. ಹೇಳ್ತೀನಿ, ನೀನೀಗ ದುಡ್ಡು ತೊಗೊಂಡು ಬರೋದು ಬೇಡ. ಯಾಕೋ ವಾತಾವರಣ ಸರಿಯಾಗಿಲ್ಲ. ನಾನು ಮತ್ತೆ ಫೋನ್ ಮಾಡ್ತೀನಿ. ಅಲ್ಲ, ನಮ್ದೇನ್ ತಪ್ಪಿದೆ? ನಮ್ಮನೆ ಯಾಕೆ ಹಿಂಗ್ ಹೇಳ್ಕೊಂಡು ಬರ್ತಾ ಇದ್ದೀರಿ? ಅಯ್ಯೋ, ಬೇರೆವಲ್ಲ ಇವರೇನಾ? ಇವ್ರೆ ನಿನ್ನಿಂದ ಯಾಸ್ಮಿನ್ ಮನೆಗೆ 2 ಸಲ ಹೋಗಿದ್ದು. ಯಾಕೆ ಹೋಗಿದ್ರಿ ಅವ್ರ ಮನೆಗೆ? ಅರೆ, ಅವ್ರ ಜೊತೆ ನಮ್ದು ಬಿಸ್ನೆಸ್ ಇತ್ತು, ಹೋಗಿದ್ವಿ. ಏನ್ ಬಿಸ್ನೆಸ್ ನಿಮ್ಗೆ ಯಾಸ್ಮಿನ್ ಮನೇಲಿ? ಅವ್ರದ್ದು ಮನೆ, ಕಾರು, ಬಂಗ್ಲೆ, ಚಿನ್ನ, ಬೆಳ್ಳಿ ಎಲ್ಲ ಅಡವಿಟ್ಟಿದ್ರು. ದುಡ್ಡು ಕೊಡೋಕೆ ಹೋಗಿದ್ದೆ. ಎಷ್ಟು ಕೊಟ್ರು? 75 ಲಕ್ಷ. 75 ಲಕ್ಷ?
ಯಾಕಷ್ಟು ಅರ್ಜೆಂಟಾಗಿ ಮಾರಾಟ ಮಾಡಿದ್ರಂತೆ? ಅದೇ ನನ್ ಕೇಳಿದ್ರೆ ಏನ್ ಗೊತ್ತು, ನೀವು ಅವ್ರನ್ನೇ ಹೋಗಿ ಕೇಳಿ. ಸರಿ, ನೀವೇ ನೋಡ್ಬೋದು. ಆಯ್ತು. ನನ್ಗನ್ಸುತ್ತೆ ಯಾಸ್ಮಿನ್ ಯಾರಿಗೂ ಹೇಳ್ದೆ ಊರ್ ಬಿಟ್ಟು ಹೋಗೋ ಪ್ಲಾನ್ ಮಾಡಿರ್ಬೋದು. ರಾಹುಲ್, ದೀಪಕ್ ಇಬ್ರಲ್ಲೊಬ್ರು ಬದುಕಿರ್ಬೇಕು. ಇದನ್ನೆಲ್ಲ ನೋಡಿದ್ರೆ ರಾಹುಲ್ ಬದುಕಿದ್ದಾನೆ. ಅವತ್ತು ಯಾಸ್ಮಿನ್ ಮನೆಗೆ ಬಂದಿದ್ದು ರಾಹುಲ್. ಸತ್ತಿರೋ ಗಂಡ ಮತ್ತೆ ಬಂದ. ಯಾಸ್ಮಿನ್ ಶಾಕ್ ಆಗಿದ್ದು ಅವನನ್ನು ನೋಡಿಯೇ ಇರ್ಬೇಕು. ಹಾಗಾದ್ರೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋದು ದೀಪಕ್. ಹೌದು, ಆದ್ರೆ ಮೊನ್ನೆಯಿಂದ ಯಾಸ್ಮಿನ್ ಮನೆಗೆ ಕಾಲ್ ಬರ್ತಾ ಇರೋ ನಂಬರ್ ಯಾವುದು? ಆ ನಂಬರ್ಗಳೆಲ್ಲ ದುಬೈದು. ಅಲ್ಲಿ ಪರ್ಚೇಸ್ ಮಾಡಿರೋ ಸಿಮ್ ಕಾರ್ಡ್ಗಳಿಂದನೇ ಕಾಲ್ ಮಾಡಿದ್ದಾರೆ. ಬದುಕಿರೋ ರಾಹುಲ್ ದುಬೈನಲ್ಲಿ ಸೆಟಲ್ ಆಗಿರ್ಬೇಕು. ಇನ್ಶೂರೆನ್ಸಿಂದ ಬಂದ ದುಡ್ಡನ್ನ ಹೊಡೆಯೋದಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿರ್ಬೋದು. ಯಾಸ್ಮಿನ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ಆರೆನ್ಸ್ ರಾಹುಲ್ ಮತ್ತೆ ದೀಪಕ್ ಹೆಂಡತಿ ಶಾಲಿನಿ ಇಬ್ರು ಸೇರ್ಕೊಂಡು ಈ ನಾಟಕ ಮಾಡಿರ್ಬೋದಾ? ದೀಪಕ್ ಸಾವಿಗೆ ನಮ್ಗೆ ಸಾಕ್ಷಿಗಳು ಸಿಕ್ಕಿದ್ರೆ ಸಾಕಷ್ಟು ಅನುಮಾನಗಳು ಪರಿಹಾರ ಆಗ್ತವೆ. ಎಸ್, ದೀಪಕ್ ಕೊಲೆಗೆ ಸಾಕ್ಷಿಗಳು ಹುಡುಕಬೇಕು. ನೀವು? ನಾನು ದೀಪಕ್. ನೀವು? CID. ಒಳಗೆ ಬರ್ಬೋದಾ? ಬನ್ನಿ ಬನ್ನಿ, ಪ್ಲೀಸ್ ಕೂತ್ಕೊಳ್ಳಿ. ಮಿಸ್ಟರ್ ದೀಪಕ್, ನೀವು 6 ತಿಂಗಳ ಹಿಂದೆ ನಾಪತ್ತೆಯಾಗಿದ್ದೀರಾ ಅಂತ ನಿಮ್ಮ ಮಿಸಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಹೋಗಿದ್ರಿ? ಅದೊಂದು ದೊಡ್ಡ ಕತೆ ಮೇಡಮ್. ಒಂದು ವ್ಯವಹಾರದ ಮೇಲೆ ನಾನು ಮುಂಬೈಗೆ ಹೋದೆ. ಅಲ್ಲಿಂದ ಆಕಸ್ಮಿಕವಾಗಿ ನಾನು ದುಬೈಗೆ ಹೋಗ್ಬೇಕಾಗಿ ಬಂತು. ಅಲ್ಲಿ ನಾನು ಒಂದು ಕೆಲಸದಲ್ಲಿ ಸಿಕ್ಕಾಕೊಂಡೆ ಅಂದರೆ ನಿಮ್ಮ ಹೆಂಡತಿಗೂ ವಿಷಯ ತಿಳ್ಸೋಕ್ಕಾಗಲಿಲ್ವಾ? ಇಲ್ಲ ಸರ್, ಆಗಲಿಲ್ಲ. ಕೆಲವರು ನಮ್ಮನ್ನು ಜೀತದಾಳ್ ಥರ ದುಡ್ಸ್ಕೋತಾರೆ. ದುಡ್ಡಿನ ಆಸೆಗೆ ನಾವು ಎಲ್ಲನೂ ಕಳ್ಕೋಬೇಕಾಗತ್ತೆ. ಅಂಥದ್ದೇ ಒಂದು ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಸಿಕ್ಕಾಕೊಂಬಿಟ್ಟೆ. ಅಲ್ಲಿಂದ ಹೇಗೋ ಬಚಾವಾಗಿ ಹೊರಗಡೆ ಬಂದೆ. ಯಾವಾಗ ಬಂದ್ರಿ? ನಿನ್ನೆ ರಾತ್ರಿ. ನಿಮ್ಮ ಮಿಸ್ಸಸ್ ಅಲ್ಲಿ ಕಾಣಿಸ್ತಲ್ಲ? ಅವಳು ನಾನು ಬಂದಿದ್ದ ಖುಷಿಗೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅವತ್ತು ನೀವು ಮನೆಯಿಂದ ಹೋಗಿದ್ರಿ ಅಂದ್ರಲ್ವಾ 6 ತಿಂಗಳ ಹಿಂದೆ? ಅವತ್ತು ನೀವು ನಿಮ್ಮ ಫ್ರೆಂಡ್ ರಾಹುಲ್ ಜೊತೆ ಹೋಗಿದ್ರಿ ಅಲ್ವಾ? ಹಾಂ ಹೌದು ಸರ್. ಅವನು ಕೂಡ ನನ್ನ ಜೊತೆ ಮುಂಬೈಗೆ ಬರಬೇಕಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ. ನನ್ನನ್ನು ಕಳಿಸಿ ಅವನು ಮನೆಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಾಯಿತು. ಅದನ್ನು ಕೇಳಿ ನನಗೆ ತುಂಬ ದುಃಖ ಆಯಿತು ಸರ್. ರಾಹುಲ್ ಸತ್ತಿದ್ದಾನೆ ಅಂತ ನಿಮಗೆ ಯಾವಾಗ ಗೊತ್ತಾಯಿತು? ನಿನ್ನೆ ಶಾಲಿನಿ ನನಗೆ ಹೇಳಿದ್ರು. ಇನ್ಫ್ಯಾಕ್ಟ್ ನೀವು ಅವನ್ನ ಎನ್ಕ್ವೈರಿ ಮಾಡಿದ್ದು ಕೂಡ ನಿನ್ನೆನೇ ಗೊತ್ತಾಗಿತ್ತು ನನಗೆ. ಓಕೆ ಮಿಸ್ಟರ್ ದೀಪಕ್, ನಾವು ಕರೆದಾಗ ನೀವು ಬ್ಯೂರೋಗೆ ಬರಬೇಕಾಗತ್ತೆ. ನಾವೇನು ಬರ್ತೀವಿ. ಓಕೆ ಸರ್, ಖಂಡಿತ. ನೀವು ಯಾವಾಗ ಕರೆದು ನಾನು ಬರ್ತೀನಿ. ರೈಟ್, ಲೆಟ್ಸ್ ಮೂವ್. ಹಲೋ, ನಾನು ಹೇಳ್ದಾಗೆ ಮನೆಯಿಂದ ದೂರ ನಿಂತಿದ್ಯಾ ತಾನೆ? ಹೌದು, ನೀನು ಹೇಳ್ದಾಗೆ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಒಬ್ಬಳೇ ನಿಂತಿದ್ದೀನಿ.
ಮನೆ ಮುಂದೆ ಇದ್ದೀನಿ. ಕೀಯಲ್ಲಿಟ್ಟಿದ್ಯಾ? ಅಲ್ಲೇ ಬಾಗಿಲು ಮುಂದೆ ಚಿಕ್ಕ ಬಾಟಲ್ ಇದೆ. ಈ ಬಾಟಲ್ ಇಲ್ಲ. ಎಲ್ಲಿಟ್ಟಿದ್ಯಾ ನಿಜ ಹೇಳು. ಅಲ್ಲಿ 2 ಪಾಟ್ಗಳಿದೆ. ಒಂದ್ರಲ್ಲಿ ಇಲ್ಲ ಅಂದ್ರೆ ಇನ್ನೊಂದ್ರಲ್ಲಿ ಇರುತ್ತೆ. ಮನೆ ಒಳಗೆ ಬಂದು ಕ್ಯಾಶ್ ಬ್ಯಾಗ್ ಎಲ್ಲಿದೆ? ಮನೆಗೆ ಎಂಟ್ರ್ ಆದ ತಕ್ಷಣ ನಿನ್ ಲೆಫ್ಟ್ ಸೈಡ್ಗೆ ಸ್ಟೆಪ್ಸ್ ಇದೆ. ಅದ್ರ ಹತ್ರ ಮೂಲೆಯಲ್ಲಿ ಫ್ಲವರ್ ವೇಸ್ ಇರೋ ಒಂದು ಡ್ರಾಯರ್ ಇದೆ. ಆ ಡ್ರಾಯರ್ ಹಿಂದೆ ಇಟ್ಟಿದ್ದೀನಿ. ಸಿಕ್ತು. ನನ್ನ ಮಗಳನ್ನ ಏನು ಮಾಡಬೇಡ. ಇನ್ನಾದ್ರೂ ನನ್ನ ಮಗಳನ್ನ ಬಿಟ್ಬಿಡ್ತೀಯ ಅಲ್ವಾ? ಮತ್ತೆ ಫೋನ್ ಮಾಡ್ತೀನಿ. ಹಲೋ ಹಲೋ. ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದೀರಿ. ಅದರಲ್ಲೂ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿರೋ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀರಿ. ಆದರೂ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ನೀವೇನು ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ಇನ್ನೂ ಸುಳ್ಳು ಹೇಳ್ತಾ ಇದ್ದೀರಾ? ನಿಮ್ಮ ಮಗಳು ಕಿಡ್ನಾಪ್ ಆಗಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಆದ್ರೆ ಸತ್ಯ ಮುಚ್ಚಿಟ್ಟು ನೀವು ಅವ್ರಿಗೆ ಅವಕಾಶ ಮಾಡಿಕೊಡ್ರಿ. ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಡಿ. ಅವಳು ನನ್ನ ಮಗಳನ್ನ ಕೊಳ್ತೇನೆ ಇನ್ನು. ಅದಕ್ಕೆ ಅವಳು ಹೇಳ್ದಾಗ ಕೇಳಬೇಕಾಯ್ತು. ಹೆದರ್ಕೋಬೇಡಿ. ತಪ್ಪು ಮಾಡಿರೋರು ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕೆ ಚಾನ್ಸೇ ಇಲ್ಲ. ಯಾರವಳು? ಗೊತ್ತಾಗತ್ತೆ, ಆದಷ್ಟು ಬೇಗ ಗೊತ್ತಾಗತ್ತೆ. We did it. Yes. We did it. ಪೂಜಾ, ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗೀತು. ಬೇಕಾದಷ್ಟು ದುಡ್ಡು ಸಿಕ್ತು. ಆದಷ್ಟು ಬೇಗ ಈ ಜಾಗನ ಖಾಲಿ ಮಾಡ್ಬಿಡೋಣ. ಮತ್ತೆ ಆ ಮಗು? ಪೂಜಾ, ಈ ಮಗುನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡೋಣ. ಅವ್ರ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಡು. ಇಲ್ಲ, ಈ ಮಗು ಜೀವಂತವಾಗಿದ್ರೆ ನಮಗೆ ಅಪಾಯ. ನಾಳೆ ಅವಳೇನಾದ್ರೂ ನಮ್ಮನ್ನ ಗುರ್ತು ಹಿಡಿದ್ಬಿಟ್ರೆ ಮುಗಿಸ್ಬಿಡೋಣ. ಪೂಜಾ, ಸುಮ್ಮನೆ ನೀನು ಆ ಮಗುನ ಕೊಂದು ಯಾಕೆ ಪಾಪ ಕಟ್ಕೋತೀಯ? ನಾವು ಅದೆಲ್ಲ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಯಾವ ಸಾಕ್ಷಿನೂ ಬಿಡೋದಿಲ್ಲ.
ತುಂಬಾ ಬುದ್ಧಿವಂತ ಅಲ್ವಾ ನೀನು? ನೀನ್ ಮನೆ ಹತ್ರ ಹುಡ್ಕೊಂಡು ಬಂದಾಗ್ಲೇ ನನ್ಗೆ ಅನುಮಾನ ಬಂತು. ನೀನ್ ದುಬೈ ಕತೆ ನಾವು ನಂಬಿದ್ವಿ ಅನ್ಕೊಂಡಿದ್ದೆ ಅಲ್ವಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದ್ದೆ? ನನ್ ಮಗು ಏನ್ ಅನ್ಯಾಯ ಮಾಡಿದ್ದು? ನನ್ ಗಂಡ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ರು. ಛೇ, ನಾಚಿಕೆ ಆಗಲ್ಲ ನಿನ್ಗಿಂತ ಕೆಲಸ ಮಾಡಕ್ಕೆ. ಯಾಸ್ಮಿನ್ ಅವರೇ, ಯಾರಿಗ್ ಬೈತಾ ಇದ್ದೀರಾ ನೀವು? ನಿಂತಿದಾನಲ್ಲ ದೀಪಕ್ ಅನ್ನೋ ದ್ರೋಹಿಗೆ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಇವನ್ ದೀಪಕ್ ಅಲ್ವೇ ಅಲ್ಲ. ಇವನು ಅಂತಿಂತ ಕ್ರಿಮಿನಲ್ ಅಲ್ಲ. ಯಾರು ಅಂತ ನೀವೇ ನೋಡಿ. ನೋಡಿ. ರಾಹುಲ್, ನೀನಾ? ಹೌದು, ಅದೇ ರಾಹುಲ್, ನಿಮ್ ಗಂಡ ರಾಹುಲ್. ದುಡ್ಡಿಗೋಸ್ಕರ ಎಲ್ಲರಿಗೂ ಮೋಸ ಮಾಡ. ಈ ಪೂಜಾಗೋಸ್ಕರ ಕಟ್ಕೊಂಡಿರೋ ನಿಮ್ಗೂ ಮೋಸ ಮಾಡ. ಸ್ವಂತ ಮಗಳನ್ನ ಕಿಡ್ನಾಪ್ ಮಾಡಿ ದುಡ್ಡು ಕಿತ್ಕೊಳಕ್ ನೋಡ್ದ ಅದೇ ರಾಹುಲ್. ತನ್ನ ಹೆಸರಿನಲ್ಲಿ 50 ಲಕ್ಷ ಇನ್ಶೂರೆನ್ಸ್ ಮಾಡಿಸಿ ತಂದೆನ ನಾಮಿನಿ ಮಾಡ್ದ. ತನ್ನ ಹಾಗೆ ಇರೋ ದೀಪಕ್ನ ಕರ್ಕೊಂಡೋಗಿ ಚೆನ್ನಾಗಿ ಕುಡ್ಸಿ ಹೊಡೆದು ಕೊಲೆ ಮಾಡ್ದ. ನಿಜ ತಾನೇ? ಕಾರು ನಂದೇ ಆಗಿರೋದ್ರಿಂದ ಯಾರಿಗೂ ಅನುಮಾನ ಬರಲಿಲ್ಲ. ಸತ್ತಿರೋದು ನಾನೇ ಅಂತ ಎಲ್ರಿಗೂ ಕನ್ಫರ್ಮ್ ಆಯಿತು. ನಾನು ಅಂದ್ಕೊಂಡಾಗೆ ನಮ್ಮ ತಂದೆಗೆ 50 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಹಣ ಬಂತು. ಅದನ್ನು ಅವ್ರಿಗೆ ಗೊತ್ತಿಲ್ಲದಿರೋ ರೀತಿ ಒಂದು ರಾತ್ರಿ ಕದ್ದೆ. ಆ ದುಡ್ಡನ್ನ ತಗೊಂಡು ನಾನು ಪೂಜಾ ಮುಂಬೈಗೆ ಹೋಗಿ ಸೆಟ್ಲಾದ್ವಿ. ಮತ್ತೆ ಹೆಂಡತಿ ಆಸ್ತಿ ಮೇಲೆ ಕಣ್ಬಿತ್ತು. ಮನೆಗೆ ನುಗ್ಗಿ ಮಗುನ ಕಿಡ್ನಾಪ್ ಮಾಡೋ ಪ್ಲಾನ್ ಫೇಲ್ ಆಯಿತು. ಅದಕ್ಕೆ ಸ್ಕೂಲ್ ಹತ್ರ ಮಗುನ ಕಿಡ್ನಾಪ್ ಮಾಡೋದು. ಹೌದು, ಆಗ ನೀವು ಆಕ್ಸಿಡೆಂಟ್ ಕೇಸ್ನ ಓಪನ್ ಮಾಡಿದ್ರಿ. ನಾನು ಬದುಕಿದ್ದೀನಿ ಅಂತ ನಿಮ್ಗೆ ಅನುಮಾನ ಬಂತು. ದೀಪಕ್ ಬದುಕಿದ್ದಾನೆ ಅಂತ ಗೊತ್ತಾದರೆ ನಾನು ಸತ್ತಿದ್ದೀನಿ ಅಂತ ಸುಮ್ಮನಾಗ್ತೀರಾ ಅಂತ ಒಬ್ಬ ಬ್ರಿಟನ್ ಮಾಸ್ಕ್ ಮೇಕರ್ಸ್ ಹತ್ರ ಹೋದೆ. ದೀಪಕ್ ಥರನೇ ಒಂದು ಮಾಸ್ಕ್ ಮಾಡಿಸ್ಕೊಂಡು ಬಂದೆ. ಅದನ್ನು ನಾನು ಹಾಕ್ಕೊಂಡು ನಿಮ್ಮ ಮುಂದೆ ನಿಂತೆ. ಎಷ್ಟೇ ಮುಖವಾಡ ಹಾಕಿದ್ರು ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆಕ್ಸಿಡೆಂಟಲ್ಲಿ ಸತ್ತಿದ್ ನೀನೇ ಅಂತ ಪ್ರೂವ್ ಮಾಡೋದಕ್ಕೆ ನಿನ್ನ ಉಂಗುರ, ಚೈನ್, ಶೂ ಎಲ್ಲನೂ ಹಾಕಿದ್ಯಾ. ಎಲ್ಲ ಸುಟ್ಟೋದ್ಮೇಲೆ ನಿನ್ನ ಕೈನಲ್ಲಿ ಇದ್ದಿದ್ದು ವಾಚ್ನ ದೀಪಕ್ಕೆ ಕಟ್ಟಿದೆ. ಆದರೆ ಅದು ಸುಟ್ಟೋಗಿಲ್ಲ. ಅಷ್ಟು ಸಾಕಾಯಿತು. ಸತ್ತೋಗಿದ್ದು ರಾಹುಲ್ ಅಲ್ಲ ಅಂತ ಅನುಮಾನ ಹುಟ್ಟೋದು. ನಿಮ್ಮಂತ ಅವ್ರಿಗೆ ನೇಣೆ ಸರಿ. ರಫೀಕ್, ಮೇನಾ, ಟೇಕ್ ಕೇರ್.